ಏನದು ಕೆಟ್ಟ ಸುದ್ದಿ? ಏನು ಇಲ್ಲ ಸಂತು. ಪರವಾಗಿಲ್ಲ ಹೇಳಿ. ಈ ಮನೆಯಲ್ಲಿ ಒಳ್ಳೆ ಸುದ್ದಿನ ಕೇಳಿಸ್ಕೊಳ್ಳೋ ಭಾಗ್ಯ ನಮ್ಮ ಕಿವಿಗೆ ಎಲ್ಲಿದೆ ಹೇಳಿ. ಸಂತು, ಅದು ಭಾವನಾ ಫಾರಿನ್ಗೆ ಹೋಗಿದ್ದಾಳಲ್ಲ, ಅಲ್ಲಿ ಅವಳು ತಾಳಿ ಕಳೆದೋಯ್ತಂತೆ. ಏನು ಹೇಳ್ತಿದ್ದೀರಮ್ಮ? ಅವಳಿಗೇನು ಪ್ರಜ್ಞೆ ಇರಲಿಲ್ವಾ? ಅವಳು ಏನು ಮಾಡ್ತಿದ್ಲಂತೆ? ಸಂತು, ಫಾರಿನ್ಗೆ ಹೋಗಿ ಗೊತ್ತಾಗತ್ತೆ, ತಾಳಿನ ಕಾಪಾಡ್ಕೊಳ್ಳೋಕೆ ಗೊತ್ತಾಗಲ್ವಾ? ಎಷ್ಟಾದ್ರೂ ಕದ್ದು ಮುಚ್ಚಿ ಕಟ್ಟಿ ತಾಳಿ ಅಲ್ವಾ? ಯಾವನ ಕಟ್ಕೊಂಡು ಹೋಗಿದ್ದಾನೆ ಅಷ್ಟೇ. ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದೀಯಾ? ತಾಳಿ ಹೇಗೆ ಕಟ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅದು ನಮ್ಮ ಕುತ್ತಿಗೆಯಲ್ಲಿ ಇರೋದು ಮುಖ್ಯ. ಈ ರೀತಿ ಲಾಜಿಕ್ ಆಗಿ ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರ. ಈಗ ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಇದೆಯಲ್ಲ, ಮಾಡಿಸ್ಕೊಡ್ತಾರೆ. ಅವ್ರ ಮಾವ ದೊಡ್ಡ ಮಿನಿಸ್ಟರ್ ಅಲ್ವಾ, ಮಾಡಿಸ್ಕೊಡೋಕೆ ಹೇಳಿದ್ರೆ ಆಯಿತು. ಇಲ್ಲ ಅಂದರೆ ನೀವೆಲ್ಲ ಕದ್ದು ಮುಚ್ಚಿ ಇಟ್ಟಿರ್ತೀರಲ್ಲ ದುಡ್ಡು, ಅದರಲ್ಲಿ ಮಾಡಿಸ್ಕೊಡಿ. ನಿಮಗೆ ಗಂಡು ಮಕ್ಕಳಿಗೆ ಕೊಡೋಕ್ಕಿಂತ ಹೆಣ್ಣು ಮಕ್ಕಳಿಗೆ ಕೊಡೋದ್ರಲ್ಲೇ ಆಸಕ್ತಿ ಜಾಸ್ತಿ ಅಲ್ವಾ? ತುಂಬಿ ಕೊಡಿ. ರೀ, ಏನ್ರಿ ಇವನು? ಯಾಕ್ರಿ ಇವನು ಹೀಗೆಲ್ಲ ಮಾತಾಡ್ತಾನೆ? ಭಾವನಾ ಪಾಪ ಇವನ್ ಸ್ವಂತ ತಂಗಿ, ಅವಳು ತಾಳಿ ಕಳ್ಕೊಂಡು ಕಷ್ಟ ಪಡ್ತಿದ್ರೆ ಇವನು ಹೇಗೆಲ್ಲ ಮಾತಾಡ್ತಾನೆ ನೋಡಿ. ಅವನಿಗೆ ಕಳ್ಕೊಂಡವ್ರ ಕಷ್ಟ ಗೊತ್ತಿಲ್ಲ ಲಕ್ಷ್ಮಿ. ಒಂದಲ್ಲ ಒಂದಿನ ಗೊತ್ತಾಗ್ತದೆ. ಬೆಂಕಿ, ಇವರು ಪ್ರಕಾಶಣ್ಣ ಅಂತ. ನಾನು ಎಷ್ಟೋ ಸತಿ ಕಷ್ಟದಲ್ಲಿದ್ದಾಗ ದುಡ್ಡು ಕೊಟ್ಟು ನಂಗೆ ಸಹಾಯ ಮಾಡೋರೆ. ನನ್ಗಷ್ಟೇ ಅಲ್ಲ, ನಂತರ ಕಷ್ಟದಲ್ಲಿರೋ ಎಷ್ಟೋ ಜನಕ್ಕೆ ಇವರು ದುಡ್ಡು ಕೊಟ್ಟು ಸಹಾಯ ಮಾಡೋರೆ. ಅಣ್ಣ, ಇವ್ರಿಗೆ ಕಿವಿ ಕೇಳಕ್ಕಿಲ್ಲ, ಮಾತು ಬರಕ್, ಆದ್ರೆ ತುಂಬಾ ಒಳ್ಳೆ ಮನ್ಸು. ತಾನ್ ಕಷ್ಟದಲ್ಲಿದ್ರು ಬೇರೆಯವ್ರ ಕಷ್ಟಕ್ಕೆ ಮರ್ಗೋಂತ ಜೀವ. ಅಷ್ಟೇ ಅಲ್ಲ ಅಣ್ಣ, ನಾನಿವತ್ತು ಜೀವಂತವಾಗಿದ್ದೀನಿ, ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಇವರೇ ಕಾರಣ. ಈ ವೆಂಕಿ ನೋಡ್ತಿದ್ರೆ ನಮ್ಮ ಕೆಲಸಕ್ಕೆ ಉಪಯೋಗ ಬರೋ ಹಾಗೆ ಕಾಣಿಸ್ತಾವನೆ. ಹೇಗಾದ್ರೂ ಮಾಡಿ ಪುಸ್ಲಾಯಿಸಿ ಇವನನ್ನು ಒಪ್ಪಿಸಿ ನಮ್ಮ ಮರಿಗೌಡ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಕೆಲಸನೂ ಆಯ್ತದೆ, ಪಕ್ಷದಾಗೆ ನನ್ನ ವರ್ಚಸ್ಸು ಬೆಳೀತದೆ. ಇರ್ಲಿ ಬಿಡವ ಚೆಲ್ವಿ, ಮಾತಾಡಿ ಮನೆ ಕೆಡ್ಸೋರ್ಗಿಂತ ಮಾತಾಡದೆ ಮನ್ಸ್ ಗೆಲ್ಲೋರ್ ಮುಖ್ಯ ಅಲ್ವಾ? ನಿನ್ ನಾಚಿಕೆಲ್ಲ ಗೊತ್ತಾಯ್ತದೆ ನೀನ್ ಅವನ್ನ ಎಷ್ಟು ಇಷ್ಟ ಪಡ್ತಾ ಇದೀಯ ಅಂತ. ನಿಮ್ಮಿಬ್ರು ಜೀವನ ಹೀಗೆ 100 ಕಾಲ ಸಂದಾಗಿರ್ಲಿ ಕಣವ. ವೆಂಕೆ, ಮದ್ವೆ ಆದ್ಮೇಲೆ ಹೇಗ್ ನಡೀತಿದೆ ಜೀವನ? ಆದ್ರೂ ನೀನ್ ಯಾಕೋ ಡಲ್ ಆಗಿದ್ಯಾಪ? ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ. ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಪಟ್ಕೋತಾ ಇದೀಯಾ? ನೋಡು ಚೆಲ್ವಿ ನಂಗೆ ತಂಗಿ ಇದ್ದಂಗೆ. ಮದುವೆಗಿಂತ ಮುಂಚೆ ಕಷ್ಟದಲ್ಲಿದ್ದಾಗ ಚೆಲ್ವಿಗೆ ನಾವು ಬೋಕಿತ ಸಹಾಯ ಮಾಡಿದೀನಿ. ಈಗ ಸುಮ್ನೆ ಇರಕ್ಕಾಗತ್ತಾ? ಅದೇನಿದ್ರು ನೀನ್ ನನ್ನ ಹತ್ರ ಓಪನ್ ಆಗಿ ಹೇಳ್ಕೊ. ನೋಡ್ ವೆಂಕಿ, ನಾನು ಈ ಕಡೆ ಬರೋದೇ ಕಡಿಮೆ, ಬಂದಾಗ ನೀನ್ ಕಷ್ಟ ಹೇಳ್ಕೊಳ್ತಾ ಇದ್ರೆ ಹೇಗೆ? ಸಂಸಾರದಲ್ಲಿ ಏನಾರ ಸಮಸ್ಯೆನಾ? ಅಂದ್ರೆ
ದುಡ್ಡಿನ ಅವಶ್ಯಕತೆ ಇದೆ ಏನು? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋಗಾಯ್ತು. ಇದೇ ವಿಷಯ ಇಟ್ಕೊಂಡು ನನ್ನ ಕೆಲಸಕ್ಕೆ ಇವನನ್ನು ಒಪ್ಪಿಸ್ಬಿಟ್ರೆ ಗೌಡ್ರು ಖುಷಿ ಆಯ್ತಾರೆ. ಈಗ ಆಪರೇಷನ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ಹೇಳ್ತಾವ್ರೆ? 5 ಲಕ್ಷ. ನೋಡು, ನಿನ್ ನಂಬರ್ ನೀನ್ ನನಗೆ ಕೊಡು, ನಾನು ನಿನ್ಗೆ ಫೋನ್ ಮಾಡಿ ಎಲ್ಲಿ ಬರಬೇಕು ಅಂತ ಹೇಳ್ತೀನಿ. ನೋಡು, ಈ ವಿಚಾರ ನೀನ್ ಯಾರ ಹತ್ರನೂ ಹೇಳ್ಬೇಡ, ಇದೆಲ್ಲ ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ನೀನ್ ಹೊರಡು. ಮೊದ್ಲು ಈ ವಿಷಯನ ಮರಿಗೌಡ್ರಿಗೆ ಹೇಳ್ಬೇಕು. ಹಲೋ ಅಣ್ಣ, ನೀವ್ ಹೇಳಿದ ತರಾನೇ ಒಬ್ಬ ಹುಡುಗನ ಹುಡುಕಿದೀನಿ. ನಿಯತ್ತಿಗೆ ಇನ್ನೊಂದು ಹೆಸರೇ ಇವನಣ್ಣ. ನಿಮ್ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ. ಹಾ, ಉಳ್ದಿದ್ ವಿಷಯ ನಾನು ನಿಮಗೆ ಮನೆ ಹತ್ರ ಬಂದು ಹೇಳ್ತೀನಿ.